ಹಲೋ ಗೈಸ್, ತಿರುಪತಿ ವಿಡಿಯೋಗೆ ಸ್ವಾಗತ. ನೋಡಿ ಗೈಸ್, ಇಲ್ಲಿಗೆ 2000 ಸ್ಟೆಪ್ಸು ಕಂಪ್ಲೀಟ್ ಆಗೋದು. ನೋಡಿ 2000 ಸ್ಟೆಪ್ಸು ಕಂಪ್ಲೀಟ್ ಆಗಿದ ತಕ್ಷಣ ಈ ಥರ ಇಲ್ಲೊಂದು ಆಂಜನೇಯಂದು ನೋಡಿ ವಿಗ್ರಹ ನೋಡ್ಬೋದು. ಮತ್ತು ಇಲ್ಲಿಂದನೂ ಮುಂದುವರಿಯೋಣ. ಮತ್ತು ಇದು ಸೆಕೆಂಡ್ನೇ ವಿಡಿಯೋ. ಇದು ತಿರುಪತಿ ಮೆಟ್ಲು ಹತ್ಕೊಂಡು ಹೋಗೋ ದಾರಿಯಲ್ಲಿ ಇದು ಎರಡನೇ ವಿಡಿಯೋ. ಫುಲ್ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ಹಾಕೋಕ್ಕಾಗಲಿಲ್ಲ. ಬನ್ನಿ ಮತ್ತೆ ಮುಂದೆ ಇನ್ನು ಏನೇನು ನೋಡ್ಬೋದು, ಇಲ್ಲಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಮ್ಯೂಸಿಯಂ ಇದೆ ಅಂತೆ. ಮ್ಯೂಸಿಯಂ ಒಳಗಡೆ ಏನಿದೆ ಅಂತೇಳಿ ಬರ್ರಿ ಎಲ್ಲ ಒಂದೊಂದಾಗಿ ತೋರಿಸ್ತೀನಿ. ಎಲ್ಲ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗೋಣ ಮುಂದೆ. ಗೈಸ್, ಇಲ್ಲಿ ಹನುಮಾನ್ದೊಂದು ಸ್ಟ್ಯಾಚು ನೋಡ್ತಿರಲ್ಲ. ಇಲ್ಲಿ ಆದಮೇಲೆ ಒಂದು ಮ್ಯೂಸಿಯಂ ಇದೆ ಅಂತೆ. ಓನ್ಲಿ 5 ರೂಪೀಸ್ ಟಿಕೆಟ್ ಅಂತೆ. ನೋಡೋಣ ಬನ್ನಿ. ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಕಾಣ್ತಿರೋದು ಮ್ಯೂಸಿಯಂ ಅಂತೆ. ಇಲ್ಲಿ ಮ್ಯೂಸಿಯಂ ಒಳಗಡೆ ಇಲ್ಲಿ 5 ರೂಪೀಸ್ ಟಿಕೆಟ್ ಅಂತೆ. ನೋಡೋಣ ಮ್ಯೂಸಿಯಂ ಒಳಗಡೆ ಏನೇನಿರುತ್ತೆ ಅಂತೇಳಿ ನೋಡೋಣ. ಏನು ಪುರಾತನದಿರುತ್ತೋ ಒಳಗಡೆ ಯಾವ ಥರ ಇರುತ್ತೆ ಅಂತೇಳಿ ಗೊತ್ತಿಲ್ಲ. ಮ್ಯೂಸಿಯಂ ಒಳಗಡೆ ವೀಡಿಯೋ ಮಾಡಬೇಡಿ ಅಂತ ಹೇಳಿದರು. ಆದರೂ ಇಲ್ಲಿ ಯಾಕಂದರೆ ಎಲ್ಲೂ ಬೋರ್ಡ್ ಹಾಕಿಲ್ಲ ಮ್ಯೂಸಿಯಂ ಒಳಗಡೆ ಎಲ್ಲೂ ವೀಡಿಯೋ ಮಾಡೋಂಗಿಲ್ಲ ಅಂತ. ಆದರೂ ಇದೊಂದು ಮಾಡ್ತಿರೋದು ನಮ್ಮ ಜನಕ್ಕೆ ಒಂದಷ್ಟು ನೋಡಲಿ, ಇಲ್ಲಿ ಬರದೇ ಇರೋಂಥವ್ರು ವೀಡಿಯೋ ನೋಡಿಬಿಟ್ಟು ನೋಡಿ ಇಲ್ಲಿ ಮ್ಯೂಸಿಯಮಲ್ಲಿ ಏನಿದೆ ಅಂತೇಳಿ ನೋಡ್ಬೋದು ಅಂತಂದು ಹೇಳ್ಬಿಟ್ಟು ನಾನು ಇದು ಮ್ಯೂಸಿಯಂ ವೀಡಿಯೋ ಮಾಡಿದ್ದು. ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ, ಮ್ಯೂಸಿಯಂ ಕಡೆ ಏನಾದರೂ ಮಿಸ್ ಆಗಿ ನಾನು ವೀಡಿಯೋ ನೋಡಿದರೆ ಕ್ಷಮೆ ಇರಲಿ. ನಾನು ಇದು ಏನು ಇಲ್ಲಿಗಲ್ಗೆ ಏನೂ ಮಾಡ್ತಾಯಿಲ್ಲ, ಒಂದು ಯೂಟ್ಯೂಬ್ ವೀಡಿಯೋಗೋಸ್ಕರ ಮಾಡ್ತಾ ಇರೋದು. ಮತ್ತು ಇದರಿಂದ ಏನಾದರೂ ತಪ್ಪಾದಾಗ ಕ್ಷಮೆ ಇರಲಿ. ಬನ್ನಿ ಎಲ್ಲ ಏನೇನಿದೆ ನೋಡೋಣ ಎಲ್ಲ ಮ್ಯೂಸಿಯಂ ಒಳಗಡೆ. ನ್ಯಾಚುರಲ್ ಪೇಂಟ್ ಮಾಡಿರೋದು ನೋಡೋದು. ನ್ಯಾಚುರಲ್ ಶಾಪ್ ಈ ಥರ ನ್ಯಾಚುರಲ್ ಅಲ್ಲಿ ಬೆಟ್ಟ ಇತ್ತಲ್ಲ, ಅದು ಕಾಣತ್ತಂತ ಹೇಳಿಲ್ಲ. ಒಂದು ದುರ್ಗದ ಹೋಗಿದ್ವಿ ನಾವು ಮ್ಯೂಸಿಯಮ್ಗೆ. ಸೆಕೆಂಡ್ ಇವಾಗ ಪ್ರೆಸೆಂಟ್ ಎಲ್ಲಿದ್ದೀವಿ ನೋಡೋ. ಮುಂಚೆ ಹಿಂಗಿತ್ತು, ಹಿಂಗೆ ಮಾಡಿದ್ದಾರೆ. ಗಿಡ ಮರಗಳು ಇವಾಗ ಬೆಳೆಸಿದ್ದಾರೆ. ಅವಾಗೆಲ್ಲ ಓಪನ್. ಗಾಯ್ಸ್, ಅವ್ರು ಹೇಳಿದ್ರು ವೀಡಿಯೋ ಮಾಡಬಾರ್ದು ಅಂತ ಮ್ಯೂಸಿಯಂ ಒಳಗಡೆ. ನಾವು 5 ರೂಪಾಯಿ ಟಿಕೆಟ್ ತಗೊಂಡೋಗಿರೋದೇ ನೀನು ಕೀಳಕ್ಕೆ ಹೋಗಿದ್ವಾ ಅಲ್ಲಿ ವೀಡಿಯೋ ಮಾಡೋಕ್ಕೆ. ಗಾಯ್ಸ್, ವೀಡಿಯೋ ಹಾಕ್ತೀನಿ ನಿಮಗೆ. ಅವ್ರು ಹೇಳಿದ್ರು ವೀಡಿಯೋ ಮಾಡೋಂಗಿಲ್ಲ ಅಂತೇಳಿ, ಆದರೂ ವೀಡಿಯೋ ಮಾಡಿದ್ದೀನಿ ನಾನು. ಕದ್ದು ಮುಚ್ಚೆ ಮಾಡಿಲ್ಲ, ಒಟ್ಟು ಮಾಡಿದ್ದೀನಿ ವೀಡಿಯೋ. ಕದ್ದು ಮುಚ್ಚೆ ಮಾಡಿರೋದು ವೀಡಿಯೋ. ಮ್ಯೂಸಿಯಮಲ್ಲೇನು ಅಷ್ಟು ನೋಡೋವಂಥದ್ದೇನು ಏನಿಲ್ಲ. ಅದು ಓಪನಲ್ಲಿ 2 ಜಿಂಕೆ ಕೊಂಬುಗಳನ್ನು ಬಿಟ್ಟರೆ ಅಷ್ಟೇನು ನೋಡೋಂಥದ್ದೇನು ಏನೂ ಇಲ್ಲ. ಆದರೂ ಹೋಗಿದ್ವಿ ಒಳಗಡೆ ಏನೇನೋ ಸ್ಪೆಷಲ್ ಆಗಿರುತ್ತೆ ಅಂತೇಳಿ ಆದಷ್ಟು ವೀಡಿಯೋ ಮಾಡಿದ್ದೀನಿ. ತೋರಿಸ್ತೀನಿ ಎಲ್ಲ ಏನೇನಿದೆ ಅಂತೇಳಿ, ಮ್ಯೂಸಿಯಂ ಒಳಗಡೆ ಏನಿದೆ ಅಂತೇಳಿ ತೋರಿಸ್ತೀನಿ. ಅಣ್ಣ, ಅಣ್ಣ ನಿನ್ನ ಮೈಕಲ್ಲಿ ಕೇಳಲಿಲ್ಲ, ಆಗಲೇ ಕಾಣೆ ಆಗಿದ್ದಾನೆ ಅಂತ ಅನೌನ್ಸ್ ಮಾಡಿದ್ದೆ ನಾವು. ಆಗಲೇ ನಾವು ನಿಜ ಅಲ್ಲ ಗಿವ್ ಅವೇ ಕೂಡ ಕೊಟ್ಬಿಟ್ಟಿದ್ವಿ, ಗೊತ್ತಾ ನಾವು. ಗಾಯ್ಸ್, ನಾವು ಹೇಳಿದ್ವಲ್ಲ ಕಾಣೆ ಆಗಿದ್ದಾನೆ ಅಂತೇಳಿ. ನೋಡಿ ನಮಗೆ ಸಿಕ್ಬಿಟ್ಟಿದ್ದಾನೆ. ಒಂದು ಆಫರ್ ಕೊಟ್ಟಿದ್ವಿ, ಏನು ಗೊತ್ತಾ? ಯಾವ ಜ್ಯೂಸ್ ಅಣ್ಣದು? ಮೋಸಂಬಿ ಜ್ಯೂಸು. ಹುಡುಕೊಟ್ಟವ್ರಿಗೆ ಒಂದು ಮೋಸಂಬಿ ಜ್ಯೂಸ್ ಅಂತೇಳಿ ಗಿವ್ ಅವೇ ಕೊಟ್ಟಿದ್ವಿ. ಅದೊಂದು ನಮಗೆ ಉಳ್ಕೊಂತ ಒಂದು ನೋಡಿ ಸಿಕ್ಬಿಟ್ಟ ಲಾಸ್ಟಿಗೆ. ಇದೇ ನೋಡಿ ಹೇಳಿದ್ವಲ್ಲ, ತೆಳ್ಳಗೆ ಬೆಳಗ್ಗೆ ಸ್ವಲ್ಪ ಗಡ್ಡ ಬಿಟ್ಟಾನೆ ಅಂತ ಹೇಳಿದ್ವಲ್ಲ, ಇವಣನೇ ನೋಡಿ. ಗೈಸ್, ಮ್ಯೂಸಿಯಂ ಬಿಟ್ಟು ಮುಂದ್ಗಡೆ ಹೋಗಿ ಬರಬೇಕಾದ್ರೆ ನೋಡಿ ಈ ಥರ ಇರುತ್ತೆ. ಆದರೆ ಮಳೆ ಬಂದರೂ ಏನು ಅಷ್ಟು ಅನಿಸಲ್ಲ. ಯಾಕಂತಂದರೆ ಏನಣ್ಣ, ಜೇನುಗೂಡು ಐತೆ ನೋಡಿ. ಜೇನುಗೂಡು ಅಲ್ಲ ಅದು, ಕಡ್ದ್ರೀಗ ಜೇನಲ್ಲ. ನೀನು ಯೂಟ್ಯೂಬಲ್ಲಿ ಹಾಕೋ. ಇವು ಕಚ್ಚಿದ್ರೆ ಯಾವ ಥರ ಆಗೋದು ಗೊತ್ತಾ? ಅಲ್ಲ ಇದ್ರನ್ನ ಏನಂತಾರೆ ನಮಗೆ ಗೊತ್ತಿಲ್ಲ. ಅವಳ ಚಪ್ರಿ ಥರ ಮಾಡ್ತಾಳಲ್ಲ, ಗೊತ್ತಿದ್ರು ಗೊತ್ತಿಲ್ದಂಗೆ ಮಾಡೋಕೆ ಹೋದ್ರೆ ಅದು ಗೊತ್ತೈತೆ. ಕಡ್ದ್ರೀಗ ಅದು ಅದೇ ಅವಳು ಮಾಡ್ತಾಳಲ್ಲ ಒಬ್ಳು. ನಮ್ಮೂರಲ್ಲಿ ಇದನ್ನ ಬಾಳೆಹಣ್ಣು ಅಂತಾರೆ. ಗಾಯ್ಸ್, ಇದನ್ನ ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಏನಂತಾರೆ. ಆ ಥರ ಮಾಡೋಕ್ಕಾಗುತ್ತಾ? ಇಲ್ಲ, ನಾವು ನೋಡಿದ್ದೀನಿ ಅಣ್ಣ, ನಾನು ನೋಡಿದ್ದೀನಿ. ನಮ್ಮ ಹಳ್ಳಿ ಸೈಡ್. ನೀನು ಹಳ್ಳಿ ಹುಡುಗ ತಾನೆ, ಸಿಟಿ ಹುಡುಗ ನೀನು. ಜೇನುಗೂಡು ಹೆಂಗಿರ್ತೈತೆ? ಜೇನುಗೂಡು ಅಲ್ಲ ಅದು, ಕಡ್ದ್ರೀಗ. ಕಡ್ದ್ರೀಗ ಹಾಂ, ನಮ್ಮ ಅಣ್ಣ ಹೇಳ್ತಾನೆ ಅಲ್ಲೊಂದು ಜೇನುಗೂಡು ಅಲ್ಲ ಅದು, ಕಡ್ದ್ರೀಗ. ಅದು ಏನಾದರೂ ತುಪ್ಪ ಗಿಪ್ಪ ಏನಿರಲ್ಲ ಅಣ್ಣ, ಅದು ಬರೀ ಹುಳ ಥರ, ಜೇನು ಹುಳದ ಟೈಪೇ ಅದು. ಒಂಥರ 2ನೇ ಜಾತಿದು. ಅದು ತುಪ್ಪ ಏನು ಕೊಡಲ್ಲ. ಕಡದಲ್ಲೆಲ್ಲ ಜೇನುಗೂಡು ಎಲ್ಲ ಬಿದ್ದ ತಕ್ಷಣ ತುಪ್ಪ ತಿನ್ನಕ್ಕೆ ಹೋಗುತ್ತಾ ಕರಡಿಗಳು. ಅದು ಬೇರೆ ಇದು ಬೇರೆ. ಅದು ಜೇನುಗೂಡು ಅಲ್ಲ, ಅದು ಕಡ್ದ್ರೀಗ.
ಕಾರ್ಟೂನ್ ನೋಡಿಲ್ಲಲ್ಲ ನೀವು? ಇಲ್ಲ ಅಣ್ಣ, ನೋಡಿದ್ದೀನಿ, ಕರೆಕ್ಟಾಗಿ ನೋಡಿದ್ದೀನಿ. ಗಾಯ್ಸ್, ನಮ್ಮ ಅಣ್ಣರೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬೇಗ ನಾವು ಓಡ್ಬೇಕು, ಇಲ್ಲಾಂತಂದರೆ ಹಿಂದೆ ಆಗ್ಬಿಡ್ತೀವಿ. ಇಲ್ಲಾಂದ್ರೆ ಅವರು ನಾವು ಕಾಣೆ ಆಗಿದ್ದೀವಿ ಅಂತೇಳಿ ಅನೌನ್ಸ್ ಮಾಡಿಬಿಡ್ತಾರೆ. ನಾವು ಹೋಗಿ ಬೇಗ ಹೋಗ್ಬೇಕು, ಇಲ್ಲ ಅಂತಂದರೆ ನಾವು ಕಾಣೆ ಆಗಿಬಿಟ್ಟಿವಿ ಅಂತ ಅನ್ಕೊಂಡ್ಬಿಡ್ತಾನೆ. ಆದರೆ ಅಣ್ಣ ಮುಂದೆ ಅಂದ್ಕೊಂಡಿರ್ತಾರೆ, ಇಲ್ಲಿ ಮಕ್ಳ ಕೈಲಿ ಹತ್ತಕ್ಕಾಗ್ತಿಲ್ಲ, ಅದಕ್ಕೆ ಹಿಂದೆ ಬರ್ತಾರಂತೇಳಿ ಅಂದ್ಕೊಂಡಿರ್ತಾನೆ. ಯಾರು? ಅವಣ್ಣ, ವಿನೋದಣ್ಣ. ಏನು ದೊಡ್ಡ ಕುಡುಂಗಿ ಅನ್ಕೊಂಡ್ಬಿಟ್ಟು ಅವನಿಗವನು. ಆದರೆ ಮುಂದೆ ಹೋಗಿದ್ದಾನೆ, ಕಾಣೆ ಆಗಿದ್ದಾನೆ ಅಂತೇಳಿ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ದೀವಿ. ಸದ್ಯದಲ್ಲಿ ಇನ್ನೇನು ಮೈಕಲ್ ಅನೌನ್ಸ್ ಮಾಡೋಣಂತಲ್ಲ ಅಣ್ಣ? ಕಾಣ್ತಾನೆ ಇಲ್ಲ ನೋಡಿ, ಇಲ್ಲಿ ತಿರುಪತಿಗೆ ಬರೋವಂಥ ಭಕ್ತಾದಿಗಳಿಗೆ ಒಂದು ಮನವಿ, ನಮ್ಮಣ್ಣ ಕಾಣೆ ಆಗಿದ್ದಾನೆ. ಸೀರಿಯಸ್ಸಾಗಿ ಕೇಳ್ತಾ ಇದ್ವಿ, ಇದು ಕಾಮಿಡಿ ಅಲ್ಲ. ಯಾಕಂತಂದರೆ ಇಲ್ಲಿಗಾಗಲೇ 1/2 ಅವರಿಂದನೂ ಕಾಣ್ತಾ ಇಲ್ಲ. ನಾ ಮ್ಯಾಗಿ ತಿಂದಿದ್ದೆ ಲಾಸ್ಟು. ಯಾಕಂದರೆ ಫೋನ್ ಕೂಡ ಅವಣ್ಣನ ಹತ್ರ ಫೋನ್ ಇಲ್ಲ, ನನ್ನ ಹತ್ರ ಇರೋದು ಅವಣ್ಣನ ಫೋನು. ಮೇಲ್ಗಡೆ ಹೋಗಿ ಅನೌನ್ಸ್ ಮಾಡಿಸ್ಬೇಕಾಗುತ್ತೆ. ಯಾಕಣ್ಣ? ಗಾಯ್ಸ್, ಆ್ಯಕ್ಚುಲಿ ನಿಜ ಪ್ರಾಮಿಸು, ಇವಾಗ ನಾನು ವೀಡಿಯೋ ಮಾಡ್ತಿರೋದು ಕೂಡ ಅವಣ್ಣನ ಫೋನಲ್ಲಿ. ಅವಣ್ಣನಿಗೆ ಈ ನಂಬರ್ ನೆನಪಿದ್ರೆ ಓಕೆ, ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ನೆಟ್ವರ್ಕ್ ಬರುತ್ತಂತ ಏನು ಗ್ಯಾರಂಟಿ? ಏನಣ್ಣ ಗಾಯ್ಸ್, ಇಷ್ಟಲ್ಲಿ ಸೈಕ್ ಅಂತ ಅನ್ಕೊಬೇಕು. ಯಾಕಂತಂದರೆ ಮೇಲ್ಗಡೆ ಅಲ್ಲಿ ಅವಣ್ಣನ ಹತ್ರ ಇಲ್ಲಿ ಫೋನ್ ಕೂಡ ಇಲ್ಲ. ಇವಾಗ ವೀಡಿಯೋ ಮಾಡ್ತಿರೋದು ಅವಣ್ಣನ ಫೋನಲ್ಲಿ. ಇವಾಗ ಅಕಸ್ಮಾತ್ ಅಲ್ಲಿ ಮೇಲ್ಗಡೆ ಯಾರು ಫೋನ್ ಕೊಟ್ಟಿಲ್ಲ, ಇಲ್ಲ ನೆಟ್ವರ್ಕ್ ಬಂದಿಲ್ಲ ಅಂತಂದರೆ ನಮ್ಮ ಅಣ್ಣನ ಪರಿಸ್ಥಿತಿ ಏನು? ನಿಜ ಅಲ್ಲಿ ಸೈಕ್ ಇವಾಗ ಮಿಸ್ಸಾಗಿ ಏನಾದರೂ ಅವಣ್ಣ ಇವಾಗ ಬಂದಿಲ್ಲ ಬೇಗ ಅಂತ ಅಂದ್ಕೊಂಡ್ರೆ, ಮುಂದೆ ಎಲ್ಲಾದರೂ ಹೋಗಿ ಕೂತ್ಕೊಂಡು ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಮಗಂತೂ ಟೈರ್ಡ್ ಏನು ಅನ್ನಿಸ್ತಾ ಇಲ್ಲ. ಇನ್ನೇನು ಇವಾಗ ಅನಿಸುತ್ತೆ ಇನ್ನೊಂದು 3000 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ ಇನ್ನೇನು ಸದ್ಯದಲ್ಲೇ ಅಂತ ಅಂದ್ಕೊಂಡಿದ್ದೀನಿ. ಸ್ಟೆಪ್ಸ್ ಏನು ಆರಾಮಾಗಿನೇ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ, ಅಷ್ಟು ಆಯಾಸ ಏನು ಅನ್ನಿಸ್ತಾ ಇಲ್ಲ. ಆದರೆ ಇವಾಗ ಸೈಕ್ ಅಂತಂದರೆ ಇವಾಗ ಏನಂತಂದರೆ, ನಮಗೆ ದರ್ಶನ ಆಗೋದೇ ಇವಾಗ ಇರೋದು. ಮೇಲ್ಗಡೆ ಯಾವ ಥರ ಇದೆ ಅಂತ, ಕ್ರೌಡ್ ಇದೆ ಅಂತ ಹೇಳ್ತಿದ್ದಾರೆ. ಹೋಗಿ ಬರೋರೆಲ್ಲ 2 ದಿನ ಆಗುತ್ತೆ ನೀವು ಅಂತ ಹೇಳ್ತಿದ್ದಾರೆ. ನೋಡೋಣ ಎಷ್ಟು ದಿನ ಆಗುತ್ತೋ, ಎಷ್ಟೊತ್ತಾಗುತ್ತೋ ದರ್ಶನ ಆಗೋದ್ರೊಳಗಡೆ. ಅಲ್ಲಿ ಕೆಳಗಡೆ ಕೇಳಿದಾಗ ಇವತ್ತು 3 ಗಂಟೆ ಒಳಗಡೆ ಆಗುತ್ತೆ ಅಂತ ಹೇಳಿದರು. ಆದರೆ ಒಳ್ಳೆಯದು, ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಮುಂದೆ ವಿಡಿಯೋದಲ್ಲಿ ಹೋಗೋಣ ಬನ್ನಿ ಎಲ್ಲ. ನಮ್ಮ ವಿನೋದಣ್ಣ ಕಾಣೆ ಆಗಿದ್ದಾನೆ. ಎಲ್ಲಿ ಭಾಳ ದೂರ ಹೋಗ್ಬಿಟ್ಟಿದ್ದಾನೆ. ಆದರೆ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ. ಆದರೆ ಸ್ವಲ್ಪ ಬೆಳ್ಳಗೆ ಒಂದು ಮೀಡಿಯಮ್ ಸೈಜಲ್ಲಿ ಇದ್ದಾನೆ, ಸ್ವಲ್ಪ ಗಡ್ಡ ಇದ್ದಾನೆ. ಹುಡುಕಿ ಕೊಟ್ಟವ್ರಿಗೆ ಒಂದು ಮೂಸಂಬಿ ಜ್ಯೂಸ್ ಅಂತ ನಮ್ಮ ಅಣ್ಣ ಗಿವ್ ಕೊಡ್ತಾನೆ. ನಮ್ಮ ಕಡೆಯಿಂದ ಒಂದು ಗಿವ್ ಇದೆ ಹುಡುಕಿ ಕೊಟ್ಟವ್ರಿಗೆ. ನಮ್ಮಣ್ಣ ಸ್ವಲ್ಪ ಬೆಳ್ಳಗೆ ಸ್ವಲ್ಪ ಉದ್ದ ಇದ್ದಾನೆ ಅಷ್ಟೇ. ಹುಡುಕಿ ಕೊಟ್ಟವ್ರಿಗೆ ಒಂದು ಮೂಸಂಬಿ ಜ್ಯೂಸ್ ಅಂತ ನಮ್ಮಣ್ಣ ಗಿವ್ ಕೊಡ್ತಾನೆ. ನಿಮ್ಗೆ ಏನಾದರೂ ಕಂಡ್ರೆ ಒಂದು ಫೋಟೋ ಹಾಕ್ತೀವಿ, ಹುಡುಕಿ ಕೊಟ್ಟರೆ ಚೆನ್ನಾಗಿರುತ್ತೆ. ಆದರೆ ಎಲ್ಲೂ ಕಾಣ್ತಾ ಇಲ್ಲ, ಕಾಣೆ ಆಗಿಬಿಟ್ಟಿದ್ದಾನೆ. ಆ್ಯಕ್ಚುಲಿ ಸೈಕ್ ಅಂತ ಅಂದ್ಕೊಂಡ್ಬಿಡ್ಬೇಕು. ಯಾಕಂದರೆ ಎಲ್ಲೂ ಕಾಣ್ತಾ ಇಲ್ಲ, ಮುಂದೆನೂ ಕಾಣ್ತಾ ಇಲ್ಲ, ನೋಡಿ ನಮ್ಮ ಹಿಂದೆನೂ ಕಾಣ್ತಾ ಇಲ್ಲ, ನೋಡ್ಬೋದು ಮುಂದೆನೂ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಆದರೆ ಹುಡುಕಿ ಕೊಟ್ಟವ್ರಿಗೆ ಒಂದು ಮೂಸಂಬಿ ಜ್ಯೂಸ್. ವಿನೋದ್ ಅಂತ. ಆದರೆ ಇನ್ನು 1015 ಸ್ಟೆಪ್ಸ್ ಇದ್ದಾವೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಂಡು ಬೇಗ ದರ್ಶನ ಆದರೆ ಸಾಕಂತ ಅಂದ್ಕೊತೀವಿ. ಯಾಕಂದರೆ ಫುಲ್ಲು ಆಗಲೇ ಟಯರ್ಡ್ ಏನು ಅನ್ನಿಸ್ತಿಲ್ಲ. ಒಂದೊಂದು ಮಜ್ಜಿಗೆ ಕೊಡ್ತೀವಲ್ಲ, ಬರೀ 5 ರೂಪೀಸ್ ಮಜ್ಜಿಗೆ, ಫುಲ್ಲು ಎನರ್ಜಿಯಲ್ಲಿದ್ದೀವಿ. 1000 ಸ್ಟೆಪ್ಸ್ ಏನು ದೊಡ್ಡದೇನಲ್ಲ, ಬೇಗ ಹತ್ತು ಹೋಗ್ಬಿಡ್ತೀವಿ. ಆದರೆ ಬೇಗ ದರ್ಶನ ಆದರೆ ಸಾಕಲ್ಲಣ್ಣ? ಬೇಗ ದರ್ಶನ ಆದರೆ ಸಾಕು. ತಿರುಪತಿ ತಿಮ್ಮಪ್ಪ ನಮ್ಮ ಹಿಂದೆ ಇದ್ದು ಕಾಪಾಡಿದ್ರೆ ಬೇಗ ದರ್ಶನ ಆಗುತ್ತೆ. ಇಲ್ಲಿ ಎಲ್ಲ ಹೋಗೋರೆಲ್ಲ ಹೇಳ್ತಾ ಇದ್ದಾರೆ 2 ದಿನ ಆಗುತ್ತೆ ದರ್ಶನ ಆಗೋದ್ರೊಳಗಡೆ ಅಂತ ಹೇಳ್ತಿದ್ದಾರೆ. ಆದರೆ ನಮಗೆ ಆದಷ್ಟು ಬೇಗ ದರ್ಶನ ಆದರೆ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ತುಂಬಾ ಕಷ್ಟ ಆಗುತ್ತೆ. ನೋಡೋಣ ಎಷ್ಟು ದಿನ ಆಗುತ್ತೋ ದರ್ಶನ ಆಗೋದ್ರಲ್ಲಿ. ಬೇಗ ದರ್ಶನ ಆದರೆ ಸಾಕಾಗಿರುತ್ತೆ. ಟಯರ್ಡೇನೇನು ಅನ್ನಿಸ್ತಾ ಇಲ್ಲ. ಸ್ಟೆಪ್ಸನ್ನು ಆರಾಮಾಗಿ 2000 ಸ್ಟೆಪ್ಸ್ ಆಗಲೇ ಕಂಪ್ಲೀಟ್ ಮಾಡ್ಕೊಂಡು 2500 ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾವೆ. ಇನ್ನೊಂದು 1000 ಸ್ಟೆಪ್ಸ್ ಇದ್ದಾವೆ.
ಆದಷ್ಟು ಬೇಗ ಮೇಲ್ಗಡೆ ಹೋಗಿ ದರ್ಶನ ಒಂದೇ ಆದರೆ ಸಾಕು, ಇನ್ನೇನು ಬೇಡ. ಯಾವ ಥರ ಹೇಳೋದೇನೋ ಗೊತ್ತಾಗ್ತಿಲ್ಲ, ಆದರೆ ಒಂದೇ ಒಂದು ಬೇಗ ದರ್ಶನ ಆದರೆ ಅಷ್ಟೇ ಸಾಕು. ಮತ್ತು ನೋಡೋಣ ಮುಂದೆಲ್ಲ ತಿರುಪತಿ ಮೇಲೆ ಏನೇನಿದೆ ಅಂತೇಳಿ ಎಲ್ಲನೂ ತೋರಿಸ್ತೀನಿ. ಆದಷ್ಟು ಬೇಗನೆ ಸ್ವಲ್ಪ ಮೇಲ್ಗಡೆ ಹೋಗಿ ದರ್ಶನ ಒಂದೇ ಆದರೆ ಸಾಕಂತ ಅನ್ಕೊತೀನಿ. ಮತ್ತು ಮೇಲ್ಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಜನ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ನೋಡ್ತಿರ್ಬೋದು. ಸುಮ್ಮನೆ ಬಂದಿರೋದನ್ನ ಯಾವ ಥರ ಎಲ್ಲ ಮಾಡ್ತಿದ್ದಾರೆ. ನಾವು ಊಟ ಇಲ್ಲದೇ ಬಂದಿರ್ತಾವೆ ಇಲ್ಲಿ ನೋಡ್ತಿರ್ಬೋದು. ಅದು ಸುಮ್ಮನೆ ಇರೋದನ್ನ ಈ ಜನ ಎಷ್ಟು ನಮ್ಮವ್ರು ಅದೇನಂತಂದರೆ ಇದಕ್ಕೆ ಅಲ್ವ ನಮ್ಮ ಜನಕ್ಕೆ ನಿಜವಲ್ಲ ಅನ್ಎಜುಕೇಟೆಡ್ಸ್ ಅಂತ ಅನ್ನೋದು. ಪಾಪ ಅದ್ರ ಪಾಡಿಗೆ ಅದು ಇತ್ತು, ಅದನ್ನ ನೋಡಿ ಯಾವ ಥರ ಎಲ್ಲ ಮಾಡ್ತಾವ್ರೆ. ಏನಾದರೂ ಬೈಬೋದಾಗಿತ್ತು, ಆದರೆ ಬೈಯೋಷ್ಟು ನಮಗಿನ್ನ ಅಷ್ಟು ರೈಟ್ಸ್ ಆಗಲಿ, ಅವ್ರನ್ನ ಏನಾದರೂ ಬೈಯೋಷ್ಟಾಗಲಿ ಏನಾದರೂ ಹೇಳೋಷ್ಟಾದರೂ ಏನು ಅದೇನಿಲ್ಲ. ಆದರೆ ಮೆಂಟ್ಲ್ ಥರ ಮಾಡ್ತಿದ್ದಾರೆ. ನಮ್ಮ ಜನಕ್ಕೆ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಆದರೆ ಅದು ಏನಿಲ್ಲ, ಅದೊಂದು ಯಾರನ್ನ ಪರಿಚಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಆವಾಗ ಸ್ವಲ್ಪ ಅದೇನಿರ್ತಿತ್ತು. ಗೈಸ್ ಇರಿ ಒಂದು ನಿಮಿಷ, ಕಾಲ್ ಬರ್ತಿದೆ, ನೋಡೋಣ ಯಾರ್ದು ಅಂತ. ಹಲೋ ಸಪ್ರ ಹಿಂದಕ್ಕೆ వచ్చాನೆ. హలో ತಿರುಪತಿಗೆ వచ్చాನ್ರಾ ಗೈಸ್. ಮಳೆ ಬಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ನೋಡಿ, ಕೂಡ ಎಲ್ಲ ಸೇಫ್ಟಿ ಎಲ್ಲ ಮಾಡಿದ್ದಾರೆ. ಮಳೆ ಬಂದರೂ ಏನು ಅಷ್ಟು ಅನಿಸಲ್ಲ. ಯಾಕಂತಂದರೆ ಇಲ್ಲಿ ನೋಡ್ತಿರ್ಬೋದು, ಮಳೆ ಬಂದರೂ ಕೂಡ ಎಲ್ಲ ಮೇಲ್ಗಡೆ ಎಲ್ಲ ಕೆಳಗಿಂದ ನೋಡ್ಕೊಂಬಂದ್ವಿ. ಮಳೆ ಬಂದರೂ ಏನು ಅದೇನಿಲ್ಲ. ಜಸ್ಟ್ ಇನ್ನು ನೋಡಿ 850 ಸ್ಟೆಪ್ಸ್ ಇದ್ದಾವೆ. ಇವಾಗ 2700 ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ದೀವಿ. ಆದಷ್ಟು ಬೇಗ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ತೀವಿ. ಆದರೆ ಏನಂತಂದರೆ ಆದಷ್ಟು ಬೇಗ ದರ್ಶನ ಆದರೆ ಸಾಕಂತ ಅನ್ಕೊತೀನಿ. ಫುಲ್ಲಾಗಿ ನೋಡಿ, ನಾವು ತಿರುಪತಿಗೆ ಡೇ 1 ದಿನ ಹಿಡಿದು ನಾವು ರಿಟರ್ನ್ ಹೋಗೋವರೆಗೂ ನಮ್ಮ ವೀಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋದಲ್ಲಿ ಇರುತ್ತೆ. ಆದರೆ ಟೆಂಪಲ್ದು ಮಾತ್ರ ಸಪ್ರೇಟಾಗಿ ವೀಡಿಯೋ ಇರುತ್ತೆ. ನಾವು ಬಂದಿರೋ ಜರ್ನಿದು ಮಾತ್ರ ಇಲ್ಲಿ 3000 ಸ್ಟೆಪ್ಸ್ ಇದ್ದಾವಲ್ಲ ಗಾಯ್ಸ್. ನಾವು ಇಲ್ಲಿ ಕೆಳಗಡೆ ನೋಡಿದ್ವಲ್ಲ ಗಾಯ್ಸ್, ಇಲ್ಲಿ ನೋಡಿ, ಇದು ಜಿಂಕೆನೋ ಏನಂತನೂ ಗೊತ್ತಿಲ್ಲ, ಇಲ್ಲಿ ಮೇಲ್ಗಡೆನೇ ಬಂದುಬಿಟ್ಟಿದೆ. ಎಷ್ಟು ಅಮೇಝಿಂಗ್ ಅಲ್ವ. ಇದೇನು ಜಿಂಕೆನ ಏನಂತಲೇ ಗೊತ್ತಿಲ್ಲ, ಆದರೆ ಇಲ್ಲಿ ಮೇಲೇ ಬಂದುಬಿಟ್ಟಿದೆ ನೋಡಿ. ಇಲ್ಲಿ ಅಲ್ಲಂತ ತೋರಿಸಿದ್ನಲ್ಲ ಇದೇನು ಅಂತಂದು ಹೇಳಿ, ಆದರೆ ಇಲ್ಲಿ ಮೇಲೇ ಬಂದುಬಿಟ್ಟಿದೆ ಅದು. ಗೈಸ್ ಇಲ್ಲಿ ನೋಡ್ತಿರ್ಬೋದು, ಎಷ್ಟು ಹತ್ತಿರವಾಗಿನೇ ನೋಡ್ತಿರ್ಬೋದಲ್ಲ ಜಿಂಕೆ ಇದೆ. ಫಸ್ಟ್ ಟೈಮು, ಆದರೆ ಟಚ್ ಮಾಡಿಲ್ಲ. ಟಚ್ ಮಾಡೋಕ್ಕೆ ಹೋದರೆ ಅವ್ರ ಅಮ್ಮ ಏನನ್ನು ಬಂದು ಕೊಂಬಲ್ಲಿ ಹೊಡೆದ್ಬಿಟ್ರೆ ಕಷ್ಟ ಅಲ್ಲ. ನೋಡ್ತಿರ್ಬೋದಲ್ಲ, ಇಷ್ಟು ಹತ್ತಿರದಲ್ಲಿ ನಾನು ನೋಡಿರೋದು ಚುಕ್ಕಿ ಅಮೇಝಿಂಗ್ ಅಲ್ವಾ ಇಷ್ಟೆಲ್ಲ. ಫಸ್ಟ್ ಟೈಮ್ ಬ್ರದರ್ ನೀವು ನೋಡಿ, ಕನ್ನಡನೇ ತೆಲುಗುನಾ? ತೆಲುಗು ಕನ್ನಡನೂ ಬರುತ್ತಾ? ಯಾವ್ರಣ? ನಮ್ಮದು ಬಳ್ಳಾರಿ ಮೊಳಕಾಲ್ಮೂರು. ಗೊತ್ತಾ? ಹಾಂ. ನಿಮ್ಮದು ಯಾವ ಊರು? ಧಾರಾಮಿ ಬಳ್ಳಾರಿ. ಗಾಯ್ಸ್ ನಾವು ಇಲ್ಲಿ ನೋಡಿ ಜಿಂಕೆನ ತೋರಿಸಿದ್ವಲ್ಲ ನೋಡಿ, ಎಷ್ಟು ಹತ್ತಿರದಿಂದನೇ ಇದೆ. ಸದ್ಯಕ್ಕೆ ಅವೆಲ್ಲ ಹೋದು ಮುಂದೆ ಹೋಗೋಣ ಬನ್ನಿ. ಗಾಯ್ಸ್ ಇಲ್ಲಿಗೆ ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಗ್ತಾವಂತ ಏನೋ ಗೊತ್ತಿಲ್ಲ.
ಇಲ್ಲಿಗೆ ಎಷ್ಟು ಸ್ಟೆಪ್ಸ್ ಕಂಪ್ಲೀಟೋ ಏನೋ ಗೊತ್ತಿಲ್ಲ. ಆದರೆ ನೋಡಿ ಇಲ್ಲಿಗೆ ಬಂದಾಗ ಈ ಥರದ್ದು ಹಾಕ್ಸಿದ್ದಾರೆ, ಏನೋ ಒಂಥರ ತಣ್ಣಗೆ ಅನ್ನಿಸ್ತೈತೆ. ಅಂದರೆ ಏನು ಮಳೆ ಬಂದರೂ ಏನು ಅದೇನೇ ಇಲ್ಲ ಅಲ್ಲಣ್ಣ, ಮಳೆ ಬಂದರೂ ಕೂಡ ಎಲ್ಲ ಸೇಫ್ಟಿ ಐತೆಲ್ಲ. ಎಸ್, ಮಳೆ ಬಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ತಿರುಪತಿಗೆ ಬರೋಂಥವ್ರು, ಫಸ್ಟ್ ಟೈಮ್ ಬರೋಂಥವ್ರು ಭಯ ಪಡೋಂಥದ್ದೇನು ಏನಿಲ್ಲ. ಯಾಕಂದರೆ ಮಳೆ ಬಂದರೂ ಕೂಡ ಫುಲ್ಲಾಗಿ ಸೇಫ್ಟಿಯಾಗಿನೇ ಮಾಡಿಸಿದ್ದಾರೆ ಎಲ್ಲನೂ. ನೋಡ್ಬಿಡ್ತಾನೆ ಇಲ್ಲಿ ನಾವು ಎಲ್ಲಂದರೆ ಹಾಂ ನೋಡಿ, ಸ್ವಲ್ಪ ಏನಂತಂದರೆ ನಿಧಾನವಾಗೇ ಬಂದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಯಾಕಂತಂದರೆ ಮೆಟ್ಲಿಗೆಲ್ಲ ಕುಂಕುಮ ಹಚ್ಚಿರ್ತಾರಲ್ಲ, ಅದರಿಂದ ಸ್ವಲ್ಪ ಮೆಟ್ಲು ಜಾರ್ತಾ ಇರುತ್ತೆ. ನೀವೇನಾದರೂ ಸ್ವಲ್ಪ ಅವಸರವಾಗಿ ಏನಾದರೂ ಬಂದರೆ ಜಾರದಂತ ಕನ್ಫರ್ಮು. ನೀವು ಎಷ್ಟು ನಿಧಾನವಾಗಿ ಎಷ್ಟು ಆರಾಮಾಗಿ ಬರ್ತೀರೋ ಅಷ್ಟು ಒಳ್ಳೆಯದು. ಇದು ಸ್ವಲ್ಪ ಕಬ್ಬಣದ ಮೆಟ್ಲಿರ್ತವೆ, ಮೆಟ್ಲಿಗೂ ಅಷ್ಟು ಸ್ಮೂತ್ನೆಸ್ ಏನಿಲ್ಲ, ಸ್ವಲ್ಪ ರಫ್ನೆಸ್ ಇದ್ದಾವೆ. ಆರಾಮಾಗಿಯೇ ಬರ್ಬೋದು. ಅಂದರೆ ಆದಷ್ಟು ನೀವು ಸ್ವಲ್ಪ ನೋಡ್ಕೊಂಬಂದರೆ ಬೆಟರ್ ಅನಿಸುತ್ತೆ. ಯಾಕಂತಂದರೆ ಇವಾಗ ನೋಡಿ ನಾವು ಹೇಳ್ಬೋದು ಇಲ್ಲಿ ಆರಾಮಾಗಿ ಅಲ್ಲಿ ತೋರಿಸಿದ್ರಲ್ಲ ಈ ಥರ ಅವರು ಎಲ್ಲಿ ಬರ್ತಾವ್ರಣ್ಣ? ಇಲ್ಲಪ್ಪ, ಅವ್ರು ನಿಂತಂಗ ಅದು, ನಮ್ಮ ನೋಡಿನೇ ನಿಂತಂಗ ಅದು. ಯಾವುದೋ ಆರ್ಮ್ ಇದಾ, ಇದು ಡಬಲ್ ಸ್ಟಾರ್ ಐತಾ ಇದು ಕಾರುಗಳ್ದು? ಇಲ್ಲೆಲ್ಲ ಕಾರುಗಳು ಹೋಗ್ತಿದ್ದಾವೆ ಗೈಸ್. ಅಂದರೆ ಗಾಯಸ್ ಇಲ್ಲಿ ಒಂದು ಇಬ್ಬರು ಹುಡುಗಿಯರು ನಾವು ವೀಡಿಯೋ ಮಾಡ್ಕೊಂಬರೋದು ನೋಡಿ ಕೀಟ್ಲೆ ಮಾಡ್ತಿದ್ರು. ನಾವು ಯಾವ ಥರ ಮಾಡ್ತಿದ್ವು ಆ ಥರ ಅಣಗಿಸ್ತಾಯಿದ್ರು. ನೋಡೋಣ ಅವರು ಏನಾದರೂ ಬಂದು ನಮ್ಮ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಾರ ಅಂತ, ಇಲ್ಲ ನಾವು ವೀಡಿಯೋ ಮಾಡ್ತಿದ್ದೀವಿ ಅಂತ ಏನಾದರೂ ಸುಮ್ಮನೆ ಅದೇನೋ ಆಗ್ತಾರೇನೋ ಗೊತ್ತಿಲ್ಲ. ಆದರೆ ಅವ್ರ ಮನೆಯವರು ಬಂದರೆ ಏನಾದರೂ ಬೈದರೆ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ, ನೋಡೋಣ. ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಣ್ಣ, ಈ ಥರ ಎಲ್ಲ ಮಾಡೋದು ತಪ್ಪು ತಾನೆ? ಹಾಂ ಹಂಗೇನು ಏನು ಇಲ್ಲ ಅಣ್ಣ ಗೈಸ್, ಆ ಥರ ಏನಿಲ್ಲ. ಯಾಕಂತಂದರೆ ನಾವೊಂದು ಟೆಂಪಲ್ಗೆ ಹೋಗ್ತಿರೋದು, ನೋಡ್ಬೋದು ಎಷ್ಟಾಗುತ್ತೋ ಅಷ್ಟು. ಫೋನೆಲ್ಲ ವೀಡಿಯೋ ಎಲ್ಲ ಅಲೋ ಇಲ್ಲ ಅಂತ ಹೇಳ್ತಾರೆ ಮೇಲ್ಗಡೆ ಎಲ್ಲ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲೋ ಅಣ್ಣ ಅವ್ರು ಯಾರು ಗೈಸ್. ಆದರೆ ಮೇಲೆ ಬರ್ತಾ ನೀವು ನೇಚರ್ನ ಮಾತ್ರ ನೆಕ್ಸ್ಟ್ ಲೆವೆಲಾಗಿನೇ ನೋಡ್ಬೋದು. ಇನ್ನೇನಪ್ಪ ಬರೀ ನೇಚರ್ ತೋರಿಸ್ಲಾರ್ದೆ ಬರೀ ಅವನೊಂದೇ ತೋರಿಸ್ತಾನಂತ ಅನ್ಕೊಂಬೇಡಿ. ನೋಡೋಣ ಮುಂದೆ ಹೋದಾಗ. ಗೈಸ್ ಬ್ಯಾಗಿ ಪ್ಯಾಂಟ್ ಅಂತಾರಲ್ಲ ನೋಡಿ, ಬ್ಯಾಗಿ ಪ್ಯಾಂಟ್ ಆದರೆ ಈ ಥರ ಎತ್ಕೊಂಡು ಹೋಗ್ಬೇಕು. ಅದೇ ನಮ್ಮ ಪ್ಯಾಂಟ್ ನೋಡಿ ಈ ಥರ ಫುಲ್ಲು ಟೈಟ್ ಆಗಿಬಿಡುತ್ತೆ. ಅಣ್ಣ ಬ್ಯಾಗಿ ಪ್ಯಾಂಟ್ ಅಂತ ಹಾಕ್ಕೊಂಬಂದ, ಆದರೆ ಆ ಪ್ಯಾಂಟ್ ಎತ್ಕೊಂಡು ತಿರುಗಾಡೋ ರೀತಿಯಲ್ಲಿ ಆಗೈತೆ. ಗೈಸ್ ನಮ್ಮ ಅಣ್ಣರು ನನ್ನ ಬಿಟ್ಟು ಫುಲ್ಲು ಸ್ಪೀಡಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ನೋಡಿ ಯಾವ ಥರ ಎಲ್ಲ ಸ್ಪೀಡ್ ಹೋಗ್ತಿದ್ದಾರೆ ಅಂತೇಳಿ. ಈ ನನ್ನ ಮಗ ಬರೀ ವೀಡಿಯೋ ಮಾಡೋಕ್ಕೆ ಬಂದಿದ್ದಾನೆ, ದೇವ್ರ ದರ್ಶನ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದ್ಕೊಂಡಿನಿ. ಆದರೂ ಪರವಾಗಿಲ್ಲ. ಆದರೆ ಗೊತ್ತಲ್ವ ನಮಗೆ, ನಾನು ಸ್ವಲ್ಪ ಹೊರಗಡೆ ಹೋಗೋದು ಕಡಿಮೆ. ನೋಡಿ ನಮ್ಮ ಅಣ್ಣ ಓಡ್ತಾನೆ ಫುಲ್ಲು. ಅಣ್ಣ ಗ್ಲೂಕೋಸ್ ಪವರ್ ಅಲ್ಲ ಇದು, ಅಣ್ಣ ಟಾಟಾ ಗ್ಲೂಕೋಸ್ ಪವರ್ ಅಲ್ಲ ಇದು, ಈ ರೇಂಜಿಗೆ ಓಡ್ತಾನಂದರೆ ಇದು ಪಕ್ಕ ಗೈಸ್. ಇದೇ ಪವರು. ಏನು ಪವರ್ ಅಂದರೆ ನಮ್ಮ ಅಣ್ಣನಿಗೆ ನೋಡಿ ಕುಡಿದ್ಬಿಟ್ಟಿದ್ದಾನೆ ಇವಾಗ. ಇದನ್ನ ಕುಡ್ದಿರೋದು, ಇದನ್ನ ಫುಲ್ಲು ಪವರ್ ಬಂದ್ಬಿಟ್ಟೈತೆ. ಯಾವ ಥರ ಓಡ್ತಾವನಂದರೆ ಓಡ್ತಾವನೆ ನೋಡಿ, ಹಿಂದೆ ಆಗೋನು ನೋಡಿ ಯಾವ ಥರ ಓಡ್ತಾವನೆ. ಫುಲ್ಲು ಪವರ್ ಬಂದ್ಬಿಟ್ಟೈತೆ. ಇದನ್ನ ಕುಡಿದ್ಬಿಟ್ಟು ಕುತ್ಕೊಳೋದೇನಿಲ್ಲ. ಯಾರೋ ಕಾಲ್ ಮಾಡ್ದಂಗಿದ್ದಾರೆ, ಅದಕ್ಕೆ ಫುಲ್ ಎನರ್ಜಿಯಾಗಿ ಓಡ್ತಾ ಇದ್ದಾನೆ. ನಾವು ಕೂಡ ಎಷ್ಟಾಗುತ್ತೆ ನನಗೇನು ಇವಾಗ ಸದ್ಯಕ್ಕೆ ಎನರ್ಜಿ ಫುಲ್ ಆಗೈತೆ. ಇದೇ ಎನರ್ಜಿ ಮತ್ತೆ ನಾವು ರಿಟರ್ನ್ ಹೋಗ್ಬೇಕುವರೆಗೂ ಇರಬೇಕು. ಅಂದರೆ ಬೇಗ ಸ್ವಲ್ಪ ದರ್ಶನ ಆದರೆ ಸಾಕು. ಗಾಯ್ಸ್ ಇದ್ರ ಪ್ರೈಸ್ ಬಂದುಬಿಟ್ಟು ನೋಡಿ 10 ರೂಪೀಸು. ಆದರೆ ನಾವು ಪೇ ಮಾಡಿರೋದು ಒಂದಕ್ಕೆ 30 ರೂಪೀಸ್. ಎಷ್ಟು ಕಾಸ್ಟ್ಲಿ ಅಲ್ವ, ಮೇಲ್ಗಡೆ ಆದರೂ ಏನೂ ಮಾಡೋಕ್ಕಾಗಲ್ಲ. ನೀರು ಕುಡಿದ್ರೆ ಸ್ವಲ್ಪ ಆಯಸ್ಸು ಜಾಸ್ತಿ ಅಲ್ಲ. ಇದು ಗ್ಲೂಕೋಸ್ ತೊಗೊಂಡು, ಟಾಟಾ ಗ್ಲೂಕೋಸ್. ಪರವಾಗಿಲ್ಲ, 30 ರೂಪೀಸ್ ಕೊಟ್ಟರು ಕೂಡ ವರ್ತ್. 30 ಅಂದರೆ 13 ರೂಪೀಸ್ ಅಲ್ಲ ಗೈಸ್, 30 ರೂಪಾಯಿ ಕೊಟ್ಟಿರೋದು ಒಂದಕ್ಕೆ 30 ಕೊಟ್ಟಿರೋದು. ಆದರೂ ಪರವಾಗಿಲ್ಲ, ಎನರ್ಜಿ ಕುಡಿದ್ರು ಎನರ್ಜಿ ಐತೆ. ಸರಿ ಕೇಳೋಣ ಅಣ್ಣ ಇದು ಟಾಟಾ ಗ್ಲೂಕೋಸ್ ಕುಡ್ದಿಯಲ್ಲ, ಯಾವ ಥರ ಎನರ್ಜಿ ಅನ್ನಿಸ್ತೈತೆ? ನೋಡಿ ನಮ್ಮ ಅಣ್ಣನಿಗೆ ಜುಮ್ ಅನ್ನಿಸ್ತೈತೆ ಅಂತೆ, ಜುಮ್. ಆದರೆ ನನಗೆ ಮಾತ್ರ ಪರವಾಗಿಲ್ಲ, 30 ರೂಪಾಯಿ ಕೊಟ್ಟರು ಕೂಡ ಗಾಯ್ಸ್ ಹೊರ್ತು. ಎನರ್ಜಿ ಸ್ವಲ್ಪ ಪರವಾಗಿಲ್ಲ ಗೈಸ್. ಕೆಳಗಡೆನೇ ಬರಬೇಕಾದ್ರೆ ಸ್ವಲ್ಪ ಕಡಿಮೆನೇ ಅದೇನಿತ್ತು, ಅಂದರೆ ಕಡಿಮೆ ಅಂದರೆ ಮೆಟ್ಲು ಸ್ವಲ್ಪ ಅದೇನಿತ್ತು. ಆದರೆ ಇವಾಗ ಬರ್ತಾ ಮೆಟ್ಲು ಸ್ವಲ್ಪ ಲೆಂತ್ ಆಗ್ತಿದ್ದಾವೆ. ನೋಡೋಣ, ಇಲ್ಲಿ ಏನೋ ಮಾಡೋಕ್ಕಂತಾರೆ ನಮ್ಮ ಅಣ್ಣವ್ರು.
ನೋಡಿ ಕಾಡು ಚಿಂಪಾಂಜಿ ಅಲ್ಲಿದೆ. ಕಾಡು ಚಿಂಪಾಂಜಿ ಐತೆ. ಆದರೆ ಯಾವ ಥರ ಎಲ್ಲ ಮಾಡ್ತಾರೆ, ಸುಮ್ಮನೆ ಇರಲ್ಲ ಜನ. ತೀಟ್ಲೆ ಮಾಡಿದ್ರೆ ನಂಬರ್ ಒನ್ಗಳಲ್ಲ ನಮ್ಮ ಜನಗಳು, ಯಾವ ಥರ ಎಲ್ಲ ತೀಟ್ಲೆ ಮಾಡ್ತಾವ್ರೆ. ಅಳಿಲ್ಲ ಏನಣ್ಣ ಅದು? ಇದಕ್ಕೆ ಒಂದು ಸೆಕೆಂಡ್ ಝೂಮ್ ಆಗ್ತೀನಿ, ಝೂಮ್ ಆಗ್ತೀನಿ. ಗೈಸ್ ನೋಡ್ಬೋದಲ್ಲ, ಇಲ್ಲಿ ನೋಡ್ಬೋದು. ಇದನ್ನ ನೀವು ಜಾಸ್ತಿ ಅಂದರೆ ಮ್ಯೂಸಿಯಮಲ್ಲಿ ಈ ಥರದೆಲ್ಲ ನೋಡ್ತಿರ್ತಾರೆ. ಆದರೆ ನೋಡಿದೆ ಹಳೆಲ್ಲ ಏನನ್ನೋದು ಅದೇನಂತನೂ ಗೊತ್ತಾಗ್ತಿಲ್ಲ. ಮೇ ಬಿ ಹಳೆಲ್ಲ ಥರ ಅನಿಸುತ್ತೆ, ಇಲ್ಲ ಏನಂತನೂ ಗೊತ್ತಾಗ್ತಿಲ್ಲ. ಅದು ನೋಡ್ತಿರ್ಬೋದಲ್ಲ, ಏನಂತನೂ ಗೊತ್ತಾಗ್ತಿಲ್ಲ. ಆದರೆ ಭಾಳ ಅಂದರೆ ಭಾಳ ಪಾಪ ಊಟ ಸಿಕ್ಕಾಗ ಸ್ಟ್ರಗಲ್ ಆಗ್ತೈತೆ. ಪರವಾಗಿಲ್ಲ, ಮುಂದೆ ಹೋಗೋಣ ಯಾವ ಥರ ಇದೆ ಅಂತಂದೇಳಿ. ನಮ್ಮ ಅಣ್ಣವ್ರಿಗೆ ನನ್ನ ಮಗ ಬರೀ ವೀಡಿಯೋ ಮಾಡಿದ್ರೆ ಟ್ರೈ ಪಾಸ್ ಮಾಡ್ತಾನೆ, ನಾನು ಬೇಗ ಮೇಲಂತ ಇವತ್ತು ಕರ್ಕೊಂಡು ಹೋಗಲ್ಲ ಅಂತೇಳಿ ಅನ್ಕೊತಾನೆ. ಬೇಗ ಅಲ್ಲ, ನಿನಗೆ ಬೇಗ ಆಗ್ಬೇಕಲ್ಲ. ಅವ್ರಿಗಿಂತ ಜಾಸ್ತಿ ಸದ್ಯಕ್ಕೆ ಇವಾಗ ನನಗೆ ಅವಶ್ಯಕತೆ ಇರೋದು ಬೇಗ. ಗೈಸ್ ಮೇ ಬಿ 3000 ಸ್ಟೆಪ್ಸ್. ಆದರೆ ನಮ್ಮ ಗೋಪುರ ಮೇಲೆ ಬರ್ತಾ ಈ ಥರ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇಷ್ಟೆಲ್ಲ ಅದ್ಭುತವಾಗಿ ಮಾಡಿಸಿದಾರಲ್ಲ. ಬನ್ನಿ ನಮ್ಮ ಮೇಲ್ಗಡೆಯಲ್ಲಿ ಯಾವ ಥರ ಇದೆ ಅಂತೇಳಿ ನೋಡೋಣ. ವಿಡಿಯೋನ ಮಿಸ್ ಮಾಡಿದೆ, ಫುಲ್ವರೆಗೂ ನೋಡಿ ಅಷ್ಟೇ ಸಾಕು. ಅಣ್ಣ ಫುಲ್ಲು ಅವಸರ ಹೋಗ್ತಾವನೆ. ಯಾವ ರೇಂಜಿಗೆ ಹೋಗ್ತಾವನಂದರೆ 3 ತಿಂಗಳಿಗೆ ಬಿಟ್ಟು ಒಂಥರ ಮಾಡ್ತಾವನೆ. ಗೈಸ್ ಮೇ ಬಿ ಇಲ್ಲಿ 3000 ಸ್ಟೆಪ್ಸ್ ಕಂಪ್ಲೀಟೆಡ್ ಅನಿಸುತ್ತೆ. ಇದು ಮೇ ಬಿ ಗೋಪುರ ಬಂದೈತಂದರೆ ಇರ್ಬೋದು ಅನಿಸುತ್ತೆ 3000 ಸ್ಟೆಪ್ಸ್. ಪೊಲೀಸರೆಲ್ಲ ಬರ್ತಾವ್ರೆ. ನೇಚರ್ ತೋರ್ಸೋಕ್ಕಾಗುತ್ತೇನೋ ಗೊತ್ತಿಲ್ಲ. ನೋಡಿ, ಒಂದು ಗಾರ್ಡ್ ಸೆಕ್ಷನ್ ಥರ ನೀವು ಯಾವ ಥರ ಎಲ್ಲ ಇದನ್ನೇ ಒಂದು ಸಿನಿಮಾಟಿಕ್ ಥರ ವೀಡಿಯೋ ಮಾಡ್ಬೋದು. ಆದರೆ ಸದ್ಯಕ್ಕೆ ಅವೆಲ್ಲ ನಮ್ಗೆ ಅಷ್ಟೆಲ್ಲ ಎಡಿಟ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ನೋಡಿದ್ರೆ ನೀವು ಹೊಸ್ದಾಗಿನೇ ಎಲ್ಲೋ ಒಂದು ಅಮೇಝಿಂಗ್ ನೋಡೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡ್ಬೋದು ಮುಂದ್ಗಡೆಲೆಲ್ಲ ಫಾರೆಸ್ಟ್, ಇದೆಲ್ಲ ಫುಲ್ಲು ನೇಚರ್ ಕಾಣುತ್ತೆ. ಆದರೆ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನೋಡಿ ಇದೆಲ್ಲ ಯಾವ ಥರ ಕಾಣ್ತಾ ಇದೆ, ಒಂದು ಇದರಲ್ಲಿ ಸಿನಿಮ್ಯಾಟಿಕಲ್ಲಿ ಕಾಣೋ ಥರ ಕಾಣ್ತಾ ಇದೆಯಲ್ಲ. ನೇಚರ್ ತೋರಿಸಲ್ಲ ಅಂತ ಹೇಳ್ತಿರಲ್ಲ, ನೋಡಿ ಇಲ್ಲೆಲ್ಲ ನೋಡ್ಬೋದು ಯಾವ ಥರ ಎಲ್ಲ ಕಾಣುತ್ತೆ ಅಂತೇಳಿ. ಇದೆಲ್ಲ ಕಂಬಿ ಅಡ್ಡ ಇದೆ, ಇಲ್ಲಾಂತಂದರೆ ಗೊತ್ತಲ್ಲ, ಇವಾಗೆಲ್ಲ ಟ್ರೆಂಡಿಂಗ್ ನಡೀತಿರೋದು ಗೊತ್ತಲ್ಲ, ದೊಡ್ಡ ಘಾಟ್ ಸೆಕ್ಷನ್ ತಗೊಂಡೋಗೋದು ತಳ್ಬಿಡೋದು. ಇನ್ನು ನಮ್ಮ ಅಣ್ಣ ಹೇಳ್ತಿದ್ದಾನೆ ಮುಂದೆ ಎಲ್ಲ ಇನ್ನೂ ಮಸ್ತಾಗಿನೇ ವ್ಯೂ ತೋರಿಸ್ಬೋದು ಅಂತ ಹೇಳಿದ್ದಾನೆ. ಮುಂದೆ ಹೋಗೋಣ, ಇನ್ನು ಯಾವ ಥರ ಎಲ್ಲ ಆದಷ್ಟು ವ್ಯೂಸ್ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಜಾಲ್ರ ಹಾಕಿದ್ದಾರೆ, ಇಲ್ಲಾಂತಂದರೆ ಈ ಜಾಲ್ರ ಇರೋದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ಕಾಣಲ್ಲ. ಮತ್ತು ಮುಂದೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ವ್ಯೂಸ್ ತೋರಿಸೋದಕ್ಕೆ. ಇಲ್ಲೇ ಲೆಫ್ಟ್ ಸೈಡಲ್ಲೇ ವೆಹಿಕಲ್ಸು ಎಲ್ಲನೂ ಹೋಗ್ತಾ ಇದ್ದಾವೆ. ನಮ್ಮ ಅಣ್ಣ ಹೇಳಿದ್ದಾನೆ ಆದಷ್ಟು ಯಾರನ್ನ ಜನನ ಮಾತಾಡಿಸು ಅಂತ ಹೇಳಿದ್ದಾನೆ. ಆದರೆ ಏನು ಮಾಡೋದು, ನಾವು ಮಾತಾಡ್ಸೋಣ ಅಂತಂದರೆ ಇಲ್ಲಿ ನಾವು ಕನ್ನಡದವ್ರು ಯಾರು ಎಲ್ಲ ಬಂದಿರೋದೆಲ್ಲ ಬರೀ ತೆಲುಗವರೇ ಬಂದಿದ್ದಾರೆ. ಅಂದರೆ ಮಾತಾಡ್ಸೋದು ಎಲ್ಲಾಗುತ್ತೆ ಹೇಳಿ. ಆದರೆ ನಾವಿಲ್ಲೇನಾದರೂ ಫಾಲ್ಸು ಅವೆಲ್ಲ ನೋಡ್ಬೋದು ಅಂದ್ಕೊತೀವಿ, ಆದರೆ ಫಾಲ್ಸು ಇಲ್ಲಿ ಏನೂ ಕಾಣ್ತಾ ಇಲ್ಲ. ಎಷ್ಟು ನೇಚರ್ ಆಗುತ್ತೋ ಅಷ್ಟು ನೇಚರ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಭಾಳ ಅಂದರೆ ಭಾಳನೇ ಮೇಲೆ ಹೋಗ್ಬೇಕಿನ್ನ. ಜನ ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಆದರೆ ನಮ್ಮ ಸರ್ರಿಂಗ್ ಬೇರೆ, ನಾನು ಇವತ್ತೇ ಬರ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ವ್ಯೂಸ್ ತೋರಿಸೋದಕ್ಕೆ, ಪ್ಲೇಸಸ್ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೇ ತೋರ್ಸಿ ರಾಯ್ ಮಾಡ್ರ ಅಲ್ಲಿ ಮುಂದೆ ಹೋಗಿ. ಕನ್ನಡದವ್ರಣ್ಣ? ಹಾಂ, ಕನ್ನಡದವ್ರು. ನಮ್ಮದು ಚಿತ್ರದುರ್ಗ. ಹಾಂ ಬ್ಲಾಗ್ ಗೈಸ್ ಇಲ್ಲಿಗೆ 3100 ಸ್ಟೆಪ್ಸ್ ಕಂಪ್ಲೀಟೆಡ್ ಆದವು. ಪ್ರೆಸೆಂಟ್ ಇವಾಗಿರೋ ದಿನ ಇವಾಗ 450 ಕಿಲೋಮೀಟರ್ 450 2 ಕಿಲೋಮೀಟರ್ ಐತೆ. ಇನ್ನು 450 ಸ್ಟೆಪ್ಸ್ ಮಾತ್ರ ಇರೋದು. ಆದರೆ ಸುಸ್ತೇನು ಅನ್ನಿಸ್ತಿಲ್ಲ. ಆದರೆ ಸ್ವಲ್ಪ ಬೇಗ ದರ್ಶನ ಒಂದೇ ಆದರೆ ಸಾಕು. ಹೊಡಿತೀನಿ ಇವಾಗ
3100 ಸ್ಟೆಪ್ಸ್ ಕಂಪ್ಲೀಟೆಡ್ ಅಣ್ಣ ಆಯಿತು. ತೋರಿಸಲ್ಲ ಅಣ್ಣ. ಅಣ್ಣ ಸೂಪರ್ ఉందా? ಥ್ಯಾಂಕ್ ಯು ಅಣ್ಣ. ಅಣ್ಣ ಇವಾಗ 1100 ಸ್ಟೆಪ್ಸ್ ಕಂಪ್ಲೀಟೆಡ್ ಆದವು. ಎದೆ ಮೇಲೆ ಇದ್ದಾವೆ ಎಲ್ಲ. ಇದೇ ಮೇಲಿದ್ದಾವೆ ಸದ್ಯಕ್ಕೆ. ನಮಗೇನೆ ಏನು ಆ ಥರ ಏನು ಅನ್ನಿಸ್ತಿಲ್ಲ. ಆದರೆ ಬೇಜಾರು ಯಾರಿಗಾಗುತ್ತೆ ಗೊತ್ತಾ? ನಮ್ಮ ವೀಡಿಯೋ ನೋಡೋರಿಗಾಗುತ್ತೆ ಅಲ್ವಾ ಗೈಸ್? ನಮ್ಮ ವೀಡಿಯೋ ನೋಡೋರಿಗೆ ಏನಾದರೂ ಬೇಜಾರು ಅನಿಸಿದರೆ ಸ್ವಲ್ಪ ಕ್ಷಮೆ ಇರಲಿ. ಗೈಸ್ ನಮ್ಮ ಅಣ್ಣವ್ರು ಕರಿತಿದ್ದಾರೆ. ಆದರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಮುಂದೆಯಿಂದ ಸ್ಟಾರ್ಟ್ ಮಾಡ್ತಾನಂತೆ. ನೋಡೋಣ ಇಲ್ಲಿಂದ. ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಇಲ್ಲಿ ಮಾಡೋರು ಕೂಡ ಭಾಳ ಏನು ಹತ್ತಾ ಇಲ್ಲ. 10-15 ಮೆಟ್ಲ್ಸ್ ಅಷ್ಟೇ ಹತ್ತಿರೋದು. ಇಲ್ಲೊಂದು ಹುಡುಗಿ 5 ಸ್ಟೆಪ್ಸ್ ಎಲ್ಲ ಹತ್ತಿದ್ರು ಅಷ್ಟೇ. ಆದರೆ ನೋಡ್ಬೋದಲ್ಲ ಯಾವ ಥರ ಎಲ್ಲ ಇಲ್ಲಿ. ಇದು ಒಂದು ಭಕ್ತಿ ಅಲ್ವಾ ಗಾಯ್ಸ್? ಇಲ್ಲಿಂದ ಶ್ರೇಷ್ಠ ಏನು ಅಂತಂದರೆ, ಇಲ್ಲಿಂದ ಮೊಣಕಾಲಲ್ಲಿ ಇದು ಅಂದರೆ ಮೊಣಕಾಲು ಒಂದ್ಸಲಿ ಮುಕ್ಕೊಂಡಿರ್ತಾರಲ್ಲ, ಅದೇನಂತ ನನಗೆ ಗೊತ್ತಿಲ್ಲ. ತೋರಿಸ್ತೀನಿ ಬನ್ನಿ. ನಮ್ಮ ಅಣ್ಣನ ಇವಾಗ ಇಲ್ಲಿ ಮೊಣಕಾಲಲ್ಲಿ ಮೆಟ್ಲು ಹತ್ಕೊಂಡು ಹೋಗೋದನ್ನ ಮಾಡ್ತಾನಂತೆ. ತೋರಿಸ್ತೀನಿ ಅದು ಯಾವ ಥರ ಇರುತ್ತೆ ಅಂತ ಹೇಳಿ. ನಮ್ಮ ಅಣ್ಣನೂ ಅದನ್ನೇ ಮಾಡ್ತಿದ್ದಾನೆ. ನೋಡೋಣ ಬನ್ನಿ. ನಮ್ಮ ಅಣ್ಣ ಕೂಡ ಇವಾಗ ಅದನ್ನೇ ಮಾಡೋದು. ಇವಾಗ ನೋಡೋಣ ಯಾವ ಥರ ಎಲ್ಲ ಮಾಡ್ತಾನಂತ ಹೇಳಿ. ನಿಂತ್ಕೋಣ ಗೈಸ್. ಇಲ್ಲಿ ಒಂದು ಶಾಪ್ ಹತ್ರ ಮಜ್ಜಿಗೆ ಇಲ್ಲ ಹಾಲು ತೊಗೊಳೋಣ ಅಂತ ಬಂದ್ವಿ. ಆದರೆ ಈಗ ಕಳ್ಬೇಕು. ನನ್ನ ಮಗಂದು ಒಳಗೆ ಓಡೋಗ್ಬಿಟ್ಟೈತೆ. ಇಲ್ಲಿ ಎಲ್ಲಿ ಕಾಣ್ತಾನೆ ಇಲ್ಲ. ಎಲ್ಲ ಒಳಗೆ ಓಡೋಗ್ಬಿಟ್ಟೈತೆ ಎಲ್ಲ. ಹಾಂ ಮಾತ್ರ ಇವಾಗ ಒಂದು ಬೆಕ್ಕು ಸಿಕ್ಕೈತೆ. ಬೆಕ್ಕು ಅಣ್ಣ ಊಟ ಮಾಡ್ದಂಗಿಲ್ಲ ಅಣ್ಣ ಇದು. ಗಾಯ್ಸ್ ಇದಕ್ಕೆ ಊಟ ಮಾಡ್ದಂಗಿಲ್ಲ. ಎಲ್ಲಾದರೂ ಅಣ್ಣ ಇದು ನಿಟ್ಕೈಲಿ ಹೇಳ್ತೀನಿ, ಕ್ಯಾಮ್ರಾ ಸಿಗೋದು. ಗಾಯ್ಸ್ ನಮಗಿಲ್ಲೊಂದು ಬೆಕ್ಕು ಮರಿ ಸಿಕ್ಕೈತೆ. ಇದ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅವ್ರಿಗೆ ತಲುಪಿಸ್ಬಿಡ್ತೀರಾ ಸ್ವಲ್ಪ? ಕಿಸ್ಕೊಡಿ ನೋಡಿ ಅಣ್ಣ ಊಟ. ಅಣ್ಣ ಇದಕ್ಕೆ ಊಟ ಇದ್ದಂಗಿಲ್ಲ ಅಣ್ಣ. ಎಲ್ಲಾದರೂ ಮುಂದೆ ಏನಾದರೂ ಊಟ. ಗಾಯ್ಸ್ ನಾವೊಂದು ಏನು ಗೊತ್ತಾ, ಇದೊಂದು ಒಳ್ಳೆ ಹೆಲ್ಪ್ ಮಾಡ್ತಾಯಿದ್ವಿ. ಪಾಪ ನೋಡಿ ಫುಲ್ಲು ನಿಶಕ್ತಿ ಆಗ್ಬಿಟ್ಟೈತೆ. ಹಾಂ ಬೆಕ್ಕ ತಗೊಂಬಂದಿವಿ. ಏನಂದರೆ ಗಾಯ್ಸ್ ಪಾಪ ಫುಲ್ಲು ಹೊಟ್ಟೆ ಹಶು ಆಗ್ಬಿಟ್ಟೈತೆ ಅದಕ್ಕೆ. ಯಾಕಂತಂದರೆ ಅದು ಪಾಪ ಅರ್ಚೋದು ಕೂಡ ಶಕ್ತಿ ಇಲ್ಲ. ಅದಕ್ಕೆ ನಾವು ಮುಂದೆ ಏನಾದರೂ ಸಿಕ್ಕರೆ ಅದಕ್ಕೆ ಹಣ ಹಾಲು ಸಿಕ್ಕರೆ ಹಾಲು, ಇಲ್ಲ ಊಟ ಸ್ವಲ್ಪ ಸಿಗೋದು ಸ್ವಲ್ಪ ಕಷ್ಟಂಗ. ನೋಡ್ಬೋದು ನೋಡಿ ಎಷ್ಟು ಪಾಪ ಮುದ್ದಾಗಿದೆ. ನೋಡ್ಬೋದಲ್ಲ ಎಷ್ಟು ಮುದ್ದ ಮುದ್ದಾಗಿದೆ. ಇವಾಗ ನಾವೇನು ಇದನ್ನ ನೋಡಿ ಇಲ್ಲಿ ಇದು ರೂಲ್ಸಲ್ಲಿ ಹಾಕಿದ್ದಾರೆ, ಏನು ಪೆಟ್ಸು ಏನು ತರಬಾರ್ದು ಅಂತ ಹಾಕಿದ್ದಾರೆ. ಆದರೆ ನಾವು ಇಲ್ಲಿ ಏನೂ ತಂದಿಲ್ಲ. ಇಲ್ಲಿ ಸೈಡಲ್ಲಿ ಸಿಕ್ಕಿರೋದು ಇದು ನೋಡ್ತಿರ್ಬೋದಲ್ಲ. ಆದರೆ ಏನಂತಂದರೆ ಸ್ವಲ್ಪ ಅದಕ್ಕೆ ನಡೆಯೋದು ಕೂಡ ನಿಶಕ್ತಿ ಆಗೈತೆ. ಮುಂದೆ ಏನಾದರೂ ರೈಸು ಇಲ್ಲ ಏನಾದರೂ ಒಟ್ಟು ಅದಕ್ಕೇನಾದರೂ ಸ್ವಲ್ಪ ತಿನ್ನೋಷ್ಟು ಏನಾದರೂ ಸಿಕ್ಕಿದರೆ ನಾವು ಹಾಕ್ಬಿಟ್ಟು ಅಲ್ಲೇ ಬಿಟ್ಬಿಡ್ತೀವಿ. ಮತ್ತು ನಮ್ಮ ವೀಡಿಯೋದಲ್ಲಿ ಪೆಟ್ಸ್ ಎಲ್ಲ ತರಬಾರ್ದು ಅಂತ ಹಾಕಿದ್ದಾರೆ. ಆದರೂ ಕೂಡ ಮತ್ತೆ ತಂದಿರಂತ ಹೇಳಿ ಏನು ಅಬ್ಜೆಕ್ಷನ್ ಕಂಪ್ಲೇಂಟ್ ಆ ಥರ ಏನು ಮಾಡೋಂಗಿಲ್ಲ. ಯಾಕಂದರೆ ಅಲ್ಲಿ ಸಿಕ್ಕಿರೋದು ಅದಕ್ಕೆ ಏನೂ ಇಲ್ಲ. ಅದಕ್ಕೋಸ್ಕರ ಏನಾದರೂ ಊಟ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿರೋದು. ಮುಂದೆ ಊಟ ಸಿಕ್ಕಾಗ ಏನಾದರೂ ಹಾಕ್ತೀವಿ ಇದಕ್ಕೆ. ಹಾಲು ಇಲ್ಲೆಲ್ಲ ಏನಾದರೂ ಸಿಕ್ಕಿರಿ. ಅಲ್ಲಿ ನಾವು ಗೈಸ್ ನಮ್ಗೆ ಅಲ್ಲಿ ಒಳಗಡೆ ಬ್ಯಾಗು ಚೆಕಿಂಗ್ ಇತ್ತು. ಇದು ಬ್ಯಾಗ್ ತರೋಣ ಅಂತ ಹೋದ್ವಲ್ಲ, ಅಲ್ಲಿ ಹೋಗ್ಬಿಟ್ಟು ಬ್ಯಾಗ್ ತೊಗೊಂಡು ಬರ್ತಾಯಿದ್ವಿ. ಆದರೆ ಅಲ್ಲಿ ಅವರು ವೀಡಿಯೋ ಮಾಡಬಾರ್ದು ಅಂತ ಹೇಳ್ಬೇಕು ತಾನೆ. ಹೇಳೋದು ಬಿಟ್ಟು ಸಡನಲ್ಲಿ ಒಂದೇ ಸಲ ಬ್ಯಾಗ್ ಕಸ್ಕೊಳಕ್ಕೆ ಹೋಗ್ಬಿಟ್ರು. ನಮಗಂದರೆ ತುಂಬ ಬೇಜಾರಾಯಿತು. ಸ್ವಲ್ಪ ನೈಟ್ ಬರಬೇಕಾದ್ರೆ ನಮ್ಮ ಅಣ್ಣಂದು ಸ್ವಲ್ಪ ಇದು ಜರ್ಕಿಂದು ಜಿಪ್ಸ್ ಹೋಗಿತ್ತು. ಅದಕ್ಕೆ ಇವಾಗ ಜಿಪ್ಸ್ ಹಾಕ್ಕೊತಾ ಇದ್ವಿ. ನೀವು ನಾನು ಹೇಳೋದಂದರೆ ಏನು ಗೊತ್ತಾ, ಇಲ್ಲಿ ಇಲ್ಲ ಬೋರ್ಡ್ ಆದರೂ ಹಾಕ್ಬಿಡ್ಬೇಕು ಈ ಥರ ಇಲ್ಲಿ ಮಾಡೋಂಗಿಲ್ಲ, ವೀಡಿಯೋ ತೆಗಿಯೋಂಗಿಲ್ಲ ಅಂತ ಹೇಳಿ. ಅವರು ಸಡನ್ನಲ್ಲಿ ಒಂದೇ ಸಲ ಫೋನ್ ಕಸ್ಕೊಂಡ್ಬಿಟ್ರೆ ಅದು ಹೆಂಗೆ ಹೇಳಿ. ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲೂ ಒಂದು ವೀಡಿಯೋ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ ಅಂತ ಹೇಳಿದ್ದಾರೆ. ನಾನು ನಮ್ಮ ಜನಕ್ಕೆ ಹೇಳ್ತಾ ಇದ್ದೆ, ನಾನು ಯೂಟ್ಯೂಬ್ ಚಾನಲ್ ನೋಡೋರಿಗೆ ಎಲ್ಲಿ ನೋಡಿ ಕೆಳಗಡೆ ಕೊಟ್ಟಿರೋ ಬ್ಯಾಗ್ಗಳು ಇಲ್ಲಿ ಮೇಲೆ ಬರ್ತಾವಂತೇಳಿ ಅಲ್ಲಿ ಹೇಳೋಣ ಅಂತೇಳಿ ಅಲ್ಲಿ ವೀಡಿಯೋ ಮಾಡ್ತಿದ್ದೆ. ಆದರೆ ಸಡನ್ನಲ್ಲಿ ಒಂದೇ ಸಲ ಅವರು ಫೋನೇ ಕಸ್ಕೊಂಡ್ಬಿಡ್ಬೇಕಾಗ. ನನಗಂತೂ ಇವಾಗ ನಾವು ಬಂಡವಾಳ ಹಾಕಿ 30-35 ಸಾವಿರದ ಫೋನ್ ಬಂಡವಾಳ ಹಾಕಿರ್ತೀವಿ. ಸಡನ್ಲಿ ಫೋನ್ ಇಸ್ಕ್ತಾ ಇದ್ದಾನೆ ಸುಮ್ಮನೆ. ಅದು ಮೈಕ್ ಇಟ್ಟಿದ್ದೀನಿ, ಮೈಕೆ ಸ್ವಲ್ಪ ಬೆಂಡ್ ಆಗಿಬಿಡ್ತು. ಅದು ರಿಸೀವರು ಮೈಕ್ಗೆ ಇದು ಫೋನಿಗೆ ರಿಸೀವರ್ ಹಾಕಿರ್ತೀವಲ್ಲ, ಅದು ರಿಸೀವರೇ ಬೆಂಡ್ ಆಗಿಬಿಡ್ತು. ನನಗಂತೂ ಕೆಟ್ಟ ಕೊಳಕ ಸಿಟ್ಟು ಬಂತು. ಆದರೂ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ.
ಇವಾಗ ಸಿಟ್ಟೆಲ್ಲ ಮಾಡ್ಕೊಂಡು ಹೋದರೆ ಆಗಲ್ಲ. ನಾವು ಬಂದಿರೋ ತಿರುಪತಿ ದರ್ಶನ ಮಾಡ್ಕೊಳೋಕ್ಕೆ. ಆದರೆ ನಾನು ಹೊಸ್ದಾಗಿ ನೋಡೋಂಥವ್ರಿಗೆ ನೋಡಿ ತಿರುಪತಿದು ಎಕ್ಸ್ಪೀರಿಯೆನ್ಸಲ್ಲಿ ಯಾವ ಥರ ಇತ್ತು ಅಂತೇಳಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅವ್ರಿಗೆ ನಮ್ಮ ಅಣ್ಣನ ಜಿಪ್ಸ್ ಹಾಕ್ಕೊಂಡು ಮುಂದೆ ಹೋಗೋಣ. ನನಗಂತೂ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಒಂಥರ ಬೇಜಾರು ಅನ್ನಿಸ್ಬಿಡ್ತು. ನೋಡೋಣ ಮತ್ತೆ ಮುಂದೆ ಏನೇನಾಗುತ್ತೋ ಆದಷ್ಟು ವೀಡಿಯೋ ಕವರ್ ಮಾಡ್ತೀನಿ. ಈಗ ಮುಂದೆ ಗಾಂಧಿ ತಾತ ಇದ್ದಂಗಿದ್ದಾರೆ, ಅವ್ರನ್ನೂ ಹೋಗಿದ್ರೆ ಮಾತಾಡ್ಸೋಣ ಹಂಗೆ. ಅಣ್ಣ ಇವಾಗ 3200 ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಯಾವ ಥರ ಫೀಲ್ ಅನ್ನಿಸ್ತೈತೆ ಅಣ್ಣ? ಗುಡ್ ಫೀಲ್ ಆಗ್ತಾಯಿದೆ. ಗುಡ್ ಫೀಲ್ ಆಗ್ತೈತೆ. ಯಾಕಂತಂದರೆ ಇನ್ನೇನು ಜಸ್ಟ್ ಇರೋದು ಇನ್ನೊಂದು 100 ಸ್ಟೆಪ್ಸ್ ಇದ್ದಾವೆ. 100 ಸ್ಟೆಪ್ಸ್ ಕಂಪ್ಲೀಟ್ ಆದರೆ ಮುಗೀತು, ನಾವು ತಿರುಮಲ ರೀಚ್ ಆದ್ವಿ. ಇನ್ನೊಂದು 99% ಆಲ್ರೆಡಿ ರೀಚ್ ಆಗಿದ್ದೀವಿ. ಇರೋದು ಇನ್ನೂ ಒಂದು 1% ಮಾತ್ರ, 1% ರೀಚ್ ಆಗ್ತೀವಿ. ಅಷ್ಟರಲ್ಲೇ ನಮ್ಮ ಅಣ್ಣ ಇಲ್ಲಿ ಯಾವ ರೀತಿ ಅದೇನಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದಲ್ಲ ನಮ್ಮ ಅಣ್ಣ ಇಲ್ಲಿ ನೋಡಿ ಬೇಗ ಅವಸರ ಬಂದ. ಇಲ್ಲಿ ನೋಡಿ ಯಾವ ಥರ ಬಿದ್ಕೊಂಡಿದ್ದಾನೆ ನೋಡ್ಬೋದಲ್ಲ. ಇಲ್ಲಿ ನೋಡಿ ಫುಲ್ಲು ಎಲ್ಲ ಯಾವ ಥರ ಬಿದ್ಕೊಂಡಿದ್ದಾನೆ. ಗೈಸ್ ಎಲ್ಲ ವೀಡಿಯೋದಲ್ಲಿ ನಮ್ಮ ಅಣ್ಣ ಮಿಸ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದ, ಆದರೆ ಈ ಸಲ ನಾನೇ ಮಿಸ್ ಆಗಿಬಿಟ್ಟಿದ್ದೀನಿ. ಎಲ್ಲೂ ಇಬ್ಬರೂ ಕಾಣ್ತಾ ಇಲ್ಲ, ಹಿಂದೆನೂ ಕಾಣ್ತಾ ಇಲ್ಲ, ಮುಂದೆನೂ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾರೇನೋ ಒಂದೂ ಗೊತ್ತಾಗ್ತಿಲ್ಲ. ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಮುಂದೆ ಎಲ್ಲಿ ಕಾಣ್ತಾರೋ ಇಲ್ಲ, ನಾನೇ ಹೋಗಿ ಫೋನ್ ಮಾಡ್ತೀನಿ. ಸಿಗ್ತಾನೇ ಇಲ್ಲ. ಮುಂಡೆ ಮಕ್ಕಳು ಎಲ್ಲಿಗೆ ಹೋಗಿದ್ದಾರೇನೋ. ನಮ್ಮ ಅಣ್ಣರೇನೋ ಈ ವಿಡಿಯೋ ಮುಂಡೆ ಮಕ್ಕಳು ಹಂಗೆ ಅನ್ನೋದು ನೋಡಿದ್ರೆ ತಿಕ್ಕದ ಮೇಲೆ ಹೊಡಿತಾರೆ ನನಗಂತೂ. ನೋಡೋಣ ಎಲ್ಲಿ ಕಾಣ್ತಾರೋ, ಎಲ್ಲಿ ಹೋಗಿ ಮುಂದೆ ಹೋಗಿ ಎಲ್ಲಿ ಕೂತ್ಕೊಂಡಿದ್ದಾರೋ ನೋಡೋಣ. ಇಲ್ಲಿ ನೀವು ನೇಚರ್ ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ ಹೇಳಿ. ತಡೀರಿಗೆ ಅಷ್ಟು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಯಾವ ಥರ ಎಲ್ಲ ಕಾಣುತ್ತೆ ಅಂತೇಳಿ. ಆದರೆ ಮುಂಡೆ ಮಕ್ಕಳು ನಮ್ಮ ಅಣ್ಣವ್ರು ಎಲ್ಲಿ ಹೋಗಿದ್ದಾರೇನೋ ಗೊತ್ತಾಗ್ತಿಲ್ಲ, ಎಲ್ಲಿದ್ದಾರೇನೋ. ಅದಿದು ಬರ್ತಾ ಮೇಲೆ ಇದೆ. ಮತ್ತೇನು ಮುಂದೆ ಹೋಗೋಣ. ಶಾಪ್ ಒಳಗಡೆ ಹೋಯ್ತು. ಅವ್ರು ಶಾಪ್ ಅವ್ರು ಹೇಳಿದ್ದಾರೆ ನಾವೇ ಹಾಲು ಇಲ್ಲ ಊಟ ಹಾಕ್ಕೊಂಡು ನಾವೇ ತಿನ್ನಿಸ್ಕೊಂಡು ಇರ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮಾನವತೆ ಇದ್ದು ಆ ಬೆಕ್ಕಿಗೆ ಏನಾದರೂ ಹಾಲು ಬಿಸ್ಕೆಟ್ ಏನಾದರೂ ಹಾಕ್ಕೊಂಡು ಸಾಕ್ಕೊಂಡಿದ್ರೆ ಸಾಕು.